ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಂಬತಕ್ಕಂಥ ವಿಶ್ವವಿದ್ಯಾಲಯ ಇವತ್ತು ದೇಶದಲ್ಲೇ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿ ಬೆಳೆದುಕೊಂಡಿರ್ತಕ್ಕಂಥದ್ದು. ಸುಮಾರು 1500 ಕಾಲೇಜುಗಳು, 4 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಹಾಗೂ 40,000ಕ್ಕೂ ಅಧಿಕ ಟೀಚರ್ಸ್ಗಳನ್ನ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ. ಈಗಾಗಲೇ ತಮಗೆ ಗೊತ್ತಿರ್ತ ವಿಷಯ, ನಮ್ಮ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಅಂತಕ್ಕಂಥ ಜಾಲ ಅತ್ಯಧಿಕವಾಗಿ ಬೆಳೆದು ನಿಂತಿದೆ. ಇದು ನಮ್ಮ ಯುವ ಶಕ್ತಿಯನ್ನು, ನಮ್ಮ ವಿದ್ಯಾರ್ಥಿಗಳನ್ನು ಕಬಳಿಸ್ತಾ ಇದೆ, ಬಾಹುಗಳಿಂದ ಕಬಳಿಸ್ತಾ ಇದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಶಾಮುಕ್ತ ಭಾರತದಡಿ, ನಶಾಮುಕ್ತ ಕರ್ನಾಟಕದಡಿ ಈ ಕಾರ್ಯಕ್ರಮವೊಂದನ್ನು ರೂಪಿಸಿದ್ದೀವಿ. ಇದು ವೆರಿ ಯೂನಿಕ್ ಪ್ರೋಗ್ರಾಮ್. ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ಅಡಿ ಬರ್ತಕ್ಕಂಥ ಕಾಲೇಜುಗಳಲ್ಲಿ ಒಂದು ಕಮಿಟಿಯನ್ನು ರಚಿಸಿ ಪ್ರತಿ ಕ್ಯಾಂಪಸ್ಸನ್ನು ನಶಾಮುಕ್ತವಾಗಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ, ನಮ್ಮ ಉದ್ದೇಶ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ. ಪ್ರತಿ ಜಿಲ್ಲೆನಲ್ಲೂ ಕೂಡ ಈಗ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಾಗಿದೆ, ಮುಂದೆನೂ ಅನೇಕ ಜಿಲ್ಲೆಗಳಲ್ಲಿ ಮತ್ತು ಇಡೀ ರಾಜ್ಯದಲ್ಲೇ ಮಾಡಬೇಕು ಅಂತ ಉದ್ದೇಶ. ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಡಿ ಬರ್ತಕ್ಕಂಥ ಕಾಲೇಜುಗಳಿಂದ ಮಕ್ಕಳನ್ನು ಕರೆಸಿ ಅವರಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸಿ, ಹಾಗೂ ನಶೆಯಲ್ಲಿ ಯಾರಾದರೂ ಈಗಾಗಲೇ ಸಿಲುಕಿದ್ದರೆ ಅವರನ್ನು ಆಚೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿ ಜಿಲ್ಲೆಯಲ್ಲಿ ಒಂದು ವಾಕಥಾನ್, ಪಾದಯಾತ್ರೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಈ ನಶಾಮುಕ್ತ ಭಾರತದ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸರ್ಕಾರ ಮತ್ತು ಅನೇಕ ಏಜೆನ್ಸಿಗಳು, ನಾರ್ಕೋಟಿಕ್ ಬ್ಯೂರೋ, ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಅನೇಕ NGOಗಳು ನಮಗೆ ಸಹಾಯ ಮಾಡ್ತಾ ಇದ್ದಾವೆ. ಅದೇ ರೀತಿ ನಶಾಮುಕ್ತ ಭಾರತದಡಿ ನಾವು ಈಗಾಗಲೇ ಒಂದು ಯೋಗ ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದೀವಿ. ಈ ಯೋಗ ಪ್ರೋಗ್ರಾಮು ಮಕ್ಕಳಲ್ಲಿ ಈಗ ಆಗಲಿರ್ತಕ್ಕಂಥ ಉದ್ವಿಗ್ನತೆ ಇರ್ಬೋದು, ಮಾನಸಿಕ ಖಿನ್ನತೆ ಇರ್ಬೋದು, ಅಥವಾ ನಶೆ ಒಂದು ಏನು ಪ್ರಭಾವ ಇರ್ಬೋದು, ಅದರಿಂದ ಈ ಯೋಗದಿಂದ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಆಚೆಗೆ ತರ್ತೀವಿ. ಹಾಗೂ ಬ್ರೈನ್ ಸ್ಟಿಮ್ಯುಲೇಷನ್ನು ಮತ್ತು ಡಿಪ್ರೆಷನ್ನಿಂದ ಆಚೆ ತರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಕಾಲೇಜುಗಳು ಸ್ಪಂದಿಸ್ತಾ ಇದ್ದಾವೆ, ಉತ್ತಮ ರೆಸ್ಪಾನ್ಸ್ ಬಂದಿದೆ. ಮುಂದೆ ನಮ್ಮ ಗುರಿ ಏನಂದರೆ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಯುವ ಜನತೆ ಈ ನಶಾಮುಕ್ತರಾಗಿರಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮ ಧ್ಯೇಯ, ನಮ್ಮ ಉದ್ದೇಶ. ಇದನ್ನು ಕಠಿಣವಾಗಿ ಎಲ್ಲ ಕಾಲೇಜುಗಳು ಪಾಲಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಪಾಲಿಸಿ ಮಾಡಿ ಇದನ್ನು ಮೂಲವಾಗಿ ಈ ಉದ್ದೇಶದಿಂದ ಇಂಪ್ಲಿಮೆಂಟ್ ಮಾಡಿ